ದೇವರು ಕೈ ಮುಗಿಯಲ್ವಾ? ಮನಸ್ಸಲ್ಲೇ ಮುಗ್ದೆ. ನೀವು ನನಗೋಸ್ಕರ ತಾನೇ ದೇವಸ್ಥಾನಕ್ಕೆ ಬಂದಿದ್ದು. ಇಲ್ಲ ಅಂದಿದ್ರೆ ನೀವು ಬರ್ತಾ ಇರಲಿಲ್ಲ ಅಲ್ವಾ? ಹಾಗೆ ಕೇಳ್ತಿದ್ಯಾ? ಲಾಸ್ಟ್ ಟೈಮ್ ನಾವು ಗಣಪತಿ ದೇವಸ್ಥಾನಕ್ಕೆ ಹೋದಾಗಲೂ ನೀವು ದೇವರು ಕೈ ಮುಗಿದೆ, ಗಣಪತಿ ಬಪ್ಪ ಕೂಗ್ದೆ ಹಾಗೆ ನಿಂತಿದ್ರಿ. ನಾನೇ ತಾನೇ ನಿಮಗೆ ಫೋರ್ಸ್ ಮಾಡಿದ್ದು. ಫೋರ್ಸ್ ಅಂತ ಏನೂ ಇಲ್ಲ, ಅದು ನನಗೆ ಇಷ್ಟನೇ ಆಯಿತು. ಹಾಗಾದರೆ ಇದು ಇಷ್ಟನಾ? ಆರ್ಯ ಇಷ್ಟ ಇಲ್ಲದೆ ಯಾವುದನ್ನು ಮಾಡಲ್ಲ. ಹಾಗಾದರೆ ನನಗೂ ಖುಷಿನೇ. ಖುಷಿ ಅನ್ನೋದನ್ನು ಯಾಕೆ ಗಂಭೀರವಾಗಿ ಹೇಳ್ತಿದ್ಯಾ? ಹಾಗೇನಿಲ್ಲ ಸರ್. ಬನ್ನಿ. ನನಗೆ ಗೊತ್ತು ನಿಮಗೆ ದೇವ್ರ ಮೇಲೆ ನಂಬಿಕೆ ಇಲ್ಲ ಅಂತ. ನಾನು ನಿನಗೆ ಹೇಳಿದ್ದೇನಲ್ಲ, ನಾನು ನಂಬಿದ್ದು ನಂಬಿಕೆಯಲ್ಲಿ ದೇವರಿದ್ದಾನೆ ಅನ್ನೋದು. ಯಜಮಾನ್ಯ ಗೋತ್ರೋದ್ಭವಸ್ಯ. ನಿಮ್ಮ ಹೆಸರು? ಅನುಸರಿ ಮನೆ. ನಿಮ್ಮ ಯಜಮಾನ್ರ ಹೆಸರು? ಆರ್ಯವರ್ಧನ್, ಜ್ಯೇಷ್ಠ ನಕ್ಷತ್ರ, ವಿಶ್ವಾಮಿತ್ರ ಪುತ್ರ. ಸುಖ ದಾಂಪತ್ಯ ಜೀವನ ಪ್ರಾಪ್ತಿರಸ್ತು. ಸರ್, ಕುಂಕುಮ ತಗೊಳ್ಳಿ. ಅರೆ, ಅದಕ್ಕೆ ಯಾಕೆ ನಗ್ತಿದ್ದೀರಾ? ನನಗೆ ಗೊತ್ತು ನಿಮ್ಗಿದೆಲ್ಲ ಆಗಲ್ಲ ಅಂತ. ಆದರೂ ನನಗೋಸ್ಕರ ಬಂದಿದ್ದೀರಾ. ಸರ್, ನನಗೆ ಆಶ್ಚರ್ಯ ಏನಂದ್ರೆ ನಿಮಗೂ ನಿಮ್ಮ ಗೋತ್ರ ನಕ್ಷತ್ರ ಎಲ್ಲ ಗೊತ್ತಾ? ನೀನು ಮತ್ತೆ ಶುರು ಮಾಡಿದ್ಯಾ? ನಾನು ನಿನಗಾಗಲೇ ಹೇಳದ್ನಲ್ಲ, ನಾನು ಇಲ್ಲಿಯವನೇ, ಮಂಗಳ ಗ್ರಹದಿಂದ ಬಂದವನಲ್ಲ. ಸಾರಿ ಸಾರಿ ಸಾರಿ. ಆದರೂ ಸರ್, ನಂಬಿಕೆನೇ ದೇವರು ಅಂತಂದ್ರಲ್ಲ, ಇಷ್ಟ ಆಯ್ತು. ಸರ್, ಅರ್ಚಕರು ನಮ್ಮಿಬ್ರನ್ನ ಗಂಡ ಹೆಂಡತಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಏನಾಯ್ತು ಸರ್? ಅವ್ರು ಅನ್ಕೊಳ್ಳೋದು ಇರಲಿ, ನೀನು ಯಾಕೆ ಅದನ್ನು ಎಲ್ಲರ ಮುಂದೆ ಜೋರಾಗಿ? ಸರ್,
ಅವ್ರು ಹಾಗೆ ಹೇಳಿದ ತಕ್ಷಣ ನಂಗೆ ಸಿಕ್ಕೋಪಟ್ಟೆ ನಾಚಿಕೆ ಆಗೋಯ್ತು ಗೊತ್ತಾ. ನಂಗೆ ನಗು ಅಂತೂ ಕಂಟ್ರೋಲೇ ಮಾಡೋಕ್ಕಾಗಲಿಲ್ಲ. ಹಾಗೆ ದೊಡ್ಡವ್ರನ್ನ ಆಡ್ಕೊಂಡು ನಗಬಾರ್ದು. ಅವರೇನೋ ಗೊತ್ತಿಲ್ಲದೆ ಹಾಗೆ ಹೇಳಿದ್ದಾರೆ ಅಷ್ಟೇ. ಗೊತ್ತಿಲ್ಲದೆ ಮಾಡೋ ತಪ್ಪಿಗೆ ಕ್ಷಮೆ ಇದ್ದೇ ಇರುತ್ತೆ. ಕೆಲವು ಬಾರಿ ಅಂತೂ ಅದು ಸರಿ ಕೂಡ ಆಗತ್ತೆ, ಯಾರಿಗೆ ಗೊತ್ತು. ಅಂದರೆ ನಾನು ಸಾಮಾನ್ಯವಾಗಿ ಹೇಳಿದೆ, ಈ ವಿಷಯಕ್ಕಲ್ಲ. ಹ್ಞೂ ಸರ್, ಅರ್ಥ ಆಯಿತು. ಅಂದರೆ ಅವತ್ತು ಝೇಂಡೆ ಟ್ರಾಫಿಕ್ ಪೊಲೀಸ್ಗೆ ದಂಡ ಕೊಡೋಕ್ಕಾಗದೇ ಇರೋ ತಪ್ಪಿಗೆ ನಾನು ಸೈಕಲಲ್ಲಿ ನಿಮ್ಮ ಕಾಲೇಜ್ಗೆ ಹೊರಟೆ. ಆಮೇಲೆ ಆಟೋದಲ್ಲಿ ಹತ್ತದೆ, ಆಟೋದಲ್ಲಿ ನೀನು ಸಿಕ್ಕಿದೆ. ಈಗ ಆಟೋ ಇಲ್ಲಿವರೆಗೂ ಬಂದಿದೆ. ಹೀಗೆ ತಪ್ಪುಗಳಿಂದ ಒಳ್ಳೆಯದು ಆಗ್ಬೋದು. ಅದನ್ನೇ ಸರ್ ನಾನು ಅರ್ಥ ಆಯಿತು ಅಂತ ಹೇಳ್ತಿರೋದು. ಹೊರಡಣ್ವಾ? ಉಧೋ ಉಧೋ ಎಲ್ಲವ್ವ. ಜೋಗ್ದವನ್ ಮಾತೇ ಮರ್ತೋಗಿದ್ದೆ. ಅದು ಹೇಗೆ ನಾನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಆರ್ಯ ಸರ್ ಗೊತ್ತಾಯಿತು. ನನ್ನ ಮನಸ್ಸಲ್ಲಿರೋದನ್ನು ನಾನೇ ಮರೆತರು ಅವ್ರು ನೆರವೇರಿಸ್ಕೊಟ್ರಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಉಧೋ ಉಧೋ ಎಲ್ಲವ್ವ. Don't